ಸರ್, ಇನ್ನು ಕೊನೆಯದಾಗಿ ನೀಟನ್ನು ಇದೆಲ್ಲ ಪಕ್ಕಕ್ಕಿಟ್ಟು ನೀಟನ್ನು ಬರೆಯೋದಕ್ಕೆ ರೆಡಿ ಆಗ್ತಾ ಇರೋ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಅಂತ? ನೀಟನ್ನು ಬರೀತಿರೋ ವಿದ್ಯಾರ್ಥಿಗಳು ಸ್ಟ್ರೆಸ್ ತಗೋಬೇಡಿ. ನೀಟನ್ನು ಬರೆಯುವ ಹಿಂದಿನ ದಿವಸ ಅಟ್ಲೀಸ್ಟ್ 5 ರಿಂದ 6 ಗಂಟೆ ನಿದ್ದೆ ಮಾಡಿ. ಇವತ್ತಿನ ದಿವಸ ಏನಾಗುತ್ತೆ ಅಂತಂದರೆ ಅವನ ಮುಖ ನೋಡಲಿಕ್ಕೆ ಆಗೋದಿಲ್ಲ, ಟೆನ್ಷನ್ ಮಾಡ್ಕೊಂಡು ಬರ್ತಾನೆ. ಅವನಿಗೆ ಇನ್ನೂ ಏನು ಅಂತಂದರೆ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಾನೆ. ಅವನಿಗೆ ಬರುವಾಗ ಅಪ್ಪ ಅಮ್ಮ ತಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳುವವರೇ ಜಾಸ್ತಿ, ಚೆನ್ನಾಗಿ ಮಾಡು ಅದು ಬೇಕಾಗಿಲ್ಲ. ಸೊ ನಾವೇನು ಮಾಡಬೇಕಾದ್ದು, ನಿಮ್ಮ ಜೀವನದ ಒಂದು ಭಾಗ ನೀಟ್ ಅಷ್ಟೇ. ಅಥವಾ ನೀಟಲ್ಲಿ ನೀವು ಯಶಸ್ವಿ ಆಗಿಲ್ಲ ಅಂತಂದರೆ ನೀವು ಜೀವನದಲ್ಲಿ ಫೇಲ್ಯೂರ್ ಖಂಡಿತವಾಗಿಯೂ ಅಲ್ಲ. ಆದ್ದರಿಂದ ನೀಟು ನಿಮ್ಮ ಜೀವನದಲ್ಲಿ ಒಂದು ಭಾಗ, ಅತ್ಯಮೂಲ್ಯ ಭಾಗ. ಅದಕ್ಕೆ ಪ್ರಿಪೇರ್ ಆಗಿ ಅದರ ಹಿಂದಿನ ದಿವಸ ಕೂತ್ಕೊಂಡು ನಾವು ರಾತ್ರಿಯೆಲ್ಲ ನಿದ್ದೆಗೆಟ್ಬಿಟ್ಟು ಮರುದಿವಸ ಎಕ್ಸಾಮಲ್ಲಿ ಬರೀಲಿಕ್ಕೆ ಕಷ್ಟ ಆಗೋದು, ಇಲ್ಲ ಸ್ಟ್ರೆಸ್ ಆಗುವಂಥದ್ದು, ಇಲ್ಲ ಎಕ್ಸಾಮಲ್ಲೇ ನಿದ್ದೆ ಬರೆಯುವಂಥದ್ದು, ಇವೆಲ್ಲ ಬೇಡ. ಮನಸ್ಸನ್ನು ಅತ್ಯಂತ ರೆಡಿ ಮಾಡಿ, ಅತ್ಯಂತ ಸೂಕ್ಷ್ಮ ಮನಸ್ಸು, ಆ ಮನಸ್ಸನ್ನು ಖುಷಿಯಾಗಿ ಇಡಿ. ಎಕ್ಸಾಮಿನ ಸ್ಟ್ರೆಸ್ ಬೇಕಾಗಿಲ್ಲ. ಎಕ್ಸಾಮನ್ನು ಚೆನ್ನಾಗಿ ರೆಡಿಯಾಗಿ ಪ್ರಿಪೇರ್ ಆಗಿ, ಒಂದು ವಾರ 15 ದಿವಸ ಇರುವಾಗ ಪ್ರಿಪೇರ್ ಆಗಿ, ಹಿಂದಿನ ದಿವಸ ಜಸ್ಟು ಒಂದು ಓವರ್ಲುಕ್ ಮಾಡೋದಷ್ಟೇ ಕೆಲಸ. ಅದು ಮ್ಯಾಥ್ಸ್ ನೋಡೋಕ್ಕೆ ಹೋಗಬೇಡಿ. ಮ್ಯಾಥ್ಸನ್ನು ಮೊದಲೇ ರೆಡಿಯಾಗಿರಬೇಕು. ನೀವು ಸುಮ್ಮನೆ ಓವರ್ಲುಕ್ ಮಾಡಿ ಎಕ್ಸಾಮಿಗೆ ಅರ್ಧ ಗಂಟೆ, ಕಾಲು ಗಂಟೆ, 10 ಮಿನಿಟ್ ಇರುವಾಗ ನಾನು ನೋಡ್ತಾ ಇದ್ದೀನಿ ಎಲ್ಲ ಓದ್ತಾ ಇರ್ತಾರೆ. ಅಂಥ ಅಭ್ಯಾಸವನ್ನು ಬಿಟ್ಟುಬಿಡಿ. ಲಾಸ್ಟ್ ಮಿನಿಟಿಗೆ ಬರೋದು ಕೆಲವರಿಗೆ ಅದೊಂದು ಗಟ್ ಫೀಲ್ಡಿಂಗ್ ಇದೆ. ಲಾಸ್ಟ್ ಮಿನಿಟಿಗೆ ನಾನು ಏನು ಓದಿದ್ದೀನಿ ಅದೇ ಬರುತ್ತೆ ಅಂತೇಳಿ ಕಡೆಗೆ ಅದು ಬಂದಿರೋದಿಲ್ಲ. ಫಸ್ಟ್ ಮುಖ ಈಗ ಎಕ್ಸಾಮಿನೇಷನ್ ಪೇಪರ್ ಬಂದ ಕೂಡಲೇ ನೋಡ್ತಾರೆ, ಅಯ್ಯೋ ಓದೋದೇ ಬರಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾರೆ. ಅದರಿಂದ ಹಿಂದಿನ ದಿವಸ ನೀವು ಮಾಡಬೇಕಾದ ಆರಾಮಾಗಿ ಮಲಗಿ ಮಿನಿಮಮ್ 5 ರಿಂದ 6 ಗಂಟೆ ನಿದ್ದೆ ಮಾಡಿ, ಒಂದು 5 ಮಿನಿಟು 10 ಮಿನಿಟು ಧ್ಯಾನ ಮಾಡಿ. ಆಮೇಲೆ ನಿಮಗೆ ಎಕ್ಸಾಮಿಗೆ ಏನೇನು ಬೇಕು, ಹಾಲ್ ಟಿಕೆಟು ಅಥವಾ ಎಕ್ಸಾಮಿಗೆ ಬೇಕಾದ ಸಲಕರಣೆಗಳನ್ನು ಚೆನ್ನಾಗಿ ಜೋಡಿಸಿ ಇಟ್ಕೊಳ್ಳಿ. ಲಾಸ್ಟ್ ಮಿನಿಟಿಗೆ ಯಾವುದನ್ನು ಇಟ್ಕೋಬೇಡಿ. ಹಿಂದಿನ ದಿವಸನೆಲ್ಲ ರೆಡಿ ಮಾಡಿಕೊಂಡು ಸ್ವಚ್ಛವಾಗಿ ಅದ್ಧೂರಿಯಾಗಿ ಒಂದು ಸ್ನಾನ ಮಾಡಿಕೊಂಡು ದೇವರಿಗೆ ನೀವು ನಂಬಿದ್ರೆ ದೇವರಿಗೆ ಒಂದು ನಮಸ್ಕಾರ ಹಾಕಿ ಶುದ್ಧ ಮನಸ್ಸಿನಿಂದ ಯಾವುದೇ ವಿಕಾರವನ್ನು ಇಟ್ಕೊಳ್ಳದೆ ಡೈರೆಕ್ಟಾಗಿ ಹೋಗಿ, ನಿಮಗೆ ಶುಭ ಆಗುತ್ತೆ, ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ. ನಾವು ಕೂಡ ನಿಮಗಾಗಿ ಶುಭಾಶಯವನ್ನು ಹೇಳ್ತಾ ಇದ್ದೀವಿ. ಯಾವುದೇ ರೀತಿ ಕೂಡ ನೀಟ್ ಒಂದು ಸವಾಲಲ್ಲ. ನೀಟನ್ನು ಒಂದು ಮಾಮೂಲಿ ಒಂದು ಪ್ರಕ್ರಿಯೆ ಅಂತ ತೆಗೆದುಕೊಂಡು ಜೀವನದ ಒಂದು ಅವಿಭಾಜ್ಯ ಅಂಗ ಇರ್ಬೋದು. ಆದರೆ ಇದು ನಿಮ್ಮ ಜೀವನದ ಯಶಸ್ಸಿಗೆ ಒಂದು ರಹದಾರಿ ಮಾತ್ರ ವಿನ ಇದೇ ನಿಮ್ಮ ಜೀವನದ ಯಶಸ್ಸು ಅಂತ ಹೇಳೋದನ್ನು ಬಿಟ್ಟುಬಿಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ.